ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ. ಅದು ಯಾವುದೋ 1000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡೋದಿಲ್ಲ. ಗೌರ್ಮೆಂಟ್ ಈಸ್ ಪಾಲಿಸಿ ಮೇಕರ್. ಅದನ್ನು ಅವರು ಕಾನೂನು ಮಾಡಿ ಅವ್ರ ಕೈ ಕೊಟ್ಟಿರಲ್ಲ, BNSS ಇದೆ, ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ. ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ, ನಮ್ಗೆ ಹಣ ಬಿಡುಗಡೆ ಆಗಬೇಕು, ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ. ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದುಡ್ಡು ಇಲ್ಲದೆ ಇದ್ದರೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ? ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಸಣ್ಣ ಪುಟ್ಟದ್ದು ಇದ್ದೇ ಯಾವತ್ತಿಲ್ಲ ಹೇಳಿ. ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ. ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ. ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ ಔಟ್ ಮಾಡ್ತಾರೆ. ನಾನು ಆ ರೀತಿ ಹೇಳಿಲ್ಲ ರೀ. ನೋಡಿ, ನಾನು ನಿನ್ನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ. ಅಲ್ಲಪ್ಪ, BJP ಅವ್ರು ಹೇಳ್ತಾರೆ, ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇನು ಹೇಳಿದೆ ಅಂದರೆ, ಬಾದಾಮಿ 1500 ವರ್ಷದ ಇತಿಹಾಸ ಇರುವಂಥ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ, ಕೇವ್ಸು, ಐತಿಹಾಸಿಕ, ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ. ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ 1000 ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ. ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೇನೆ. ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗಿದೆ? 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರ ಹಿಂದಿನ ಬಡ್ಜೆಟ್ಟು 3,70,000 ಕೋಟಿ ಇತ್ತು. ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು? ನಾನೇ ಹೇಳಿದ್ದೀನಿ ನೀರಾವರಿಗೆ. ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡುವಾಗ ಹೇಳಿದೆ, ನೀರಾವರಿಗೆ ಅಲ್ಲಿ ರಾಯರೆಡ್ಡಿ ಅವರು ಕೂಡ ಇದ್ದರು, ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ. ಗ್ಯಾರಂಟಿ ಒಂದೇ ಅಲ್ಲಪ್ಪ, ಗ್ಯಾರಂಟಿ 52,000 ಕೋಟಿ ಅಷ್ಟೇ. ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ. ಅದು ಯಾವುದೋ 1000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಮಾತಾಡೋದೂ ಇಲ್ಲ. ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು. ನನಗಿನ್ನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ. ಅಲ್ಲ, ವೆರಿಫಿಕೇಷನ್ ನಾನೇನು ಹೇಳಿದ್ದು ಅಂದರೆ, ಅವರು ಹೊಡೆದಿಲ್ಲ ಅಂತ ಹೇಳಿದರು ನನಗೆ. ಯಾರು? ಅನಂತಕುಮಾರ್ ಹೆಗಡೆ ಅವರು ಹೊಡೆದಿಲ್ಲ, ಅವರ ಗನ್ಮ್ಯಾನು ಮತ್ತು ಅವ್ರ ಡ್ರೈವರು ಹೊಡೆದಿದ್ದಾರೆ ಅಂತ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. FIR ಡೀಟೇಲ್ಸು, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ನು ಅದೆಲ್ಲ ಆಗಲಿ, ಆದಮೇಲೆ ವಸ್ತುಸ್ಥಿತಿ ಗೊತ್ತಾಗುತ್ತೆ, ಆನಂತರ ಹೇಳೋಣ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನು ನನಗೆ ಬಂತು ಅದು ನಿಮಗೆ ಪಾಸ್ ಆನ್ ಮಾಡಿದ್ದೀನಿ ಅಷ್ಟೇ. ನಾನು ಅವರು ಅಲ್ಲ ಅಂತ ಕೂಗಿದಾಗ ಜೈ ಶ್ರೀರಾಮ್ ಅಂತ ಕೂಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ FIR ಆಗಿದೆ. ಅದಕ್ಕೆ ಕ್ರಮ ತಗೊಳ್ತಾರೆ. ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವಲ್ಲ, ಆ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ತಾರೆ. ಅದಕ್ಕೆ ನಾನು ಸರ್ಕಾರದಿಂದ ಆದೇಶ ಕೊಡೋದಿಲ್ಲ. ಅವರು ಅಲ್ಲಿ ಸ್ಥಳೀಯವಾಗಿ ಫ್ಯಾಕ್ಚುಯಲ್ಸ್ ಏನಿದೆ ಅದು ಆಧಾರದ ಮೇಲೆ ಅವರು ಕ್ರಮ ತಗೊಳ್ತಾರೆ. ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡೋದಿಲ್ಲ. ಗೌರ್ಮೆಂಟ್ ಈಸ್ ಪಾಲಿಸಿ ಮೇಕರ್. ಅದನ್ನು ಅವರು ಕಾನೂನು ಮಾಡಿ ಅವ್ರ ಕೈ ಕೊಟ್ಟಿರಲ್ಲ, BNSS ಇದೆ, ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ. ಯಾವಾಗಲೂ ಅಷ್ಟೇ. ಇಲ್ಲ, ಅವರ ಕ್ಷೇತ್ರದ ಸಮಸ್ಯೆಗಳು, ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರ ಹೇಳಿ. ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ, ನಮ್ಗೆ ಹಣ ಬಿಡುಗಡೆ ಆಗಬೇಕು, ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ. ಈಗ ಎಲ್ಲರಿಗೂ ಹೇಳಿದರು,
50 ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಅಂತೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 50 ಲಕ್ಷಕ್ಕೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದುಡ್ಡು ಇಲ್ಲದೆ ಇದ್ದರೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ. 50 ವರ್ಷ ಕಳೆದು ಹೋಗಿದೆ, ಇತಿಹಾಸಕ್ಕೆ ಸೇರಿ ಹೋಯ್ತದು. ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ? ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಆಯ್ತಪ್ಪ, ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಹೌದಲ್ವಾ? ಹಿಂದಕ್ಕೆ ಯಾಕೆ ಹೋಗ್ಬೇಕು? ನೀವು ಮುಂದಕ್ಕೆ ಹೋಗಿ ನೋಡೋಣ. ಇನ್ನು 50 ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ?